ಗೆ ಎರಡನೇ ಅಧ್ಯಾಯವಾಗಿರತಕ್ಕಂತಹ ಹಾಕಿ ಆಟದ ಬಗ್ಗೆ ನಿಮಗೆ ಅದರ ಇತಿಹಾಸ ಮತ್ತು ಅದು ಯಾವ ರೀತಿ ನಮ್ಮ ಭಾರತ ದೇಶದಲ್ಲಿ ತನ್ನ ಆಟವನ್ನು ಜನಪ್ರಿಯಗೊಳಿಸಿತು, ಹೇಗೆ ಬೆಳವಣಿಗೆ ಬಂತು ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಈಗ ಮುಖ್ಯವಾಗಿ ಹಾಕಿ ಆಟ ಅಂತಕ್ಕಂಥದ್ದು ಇದು ನಮಗೆಲ್ಲ ಸಾಮಾನ್ಯವಾಗಿ ನಮಗೊಂದೆಲ್ಲ ಪ್ರಶ್ನೆ ಬರ್ತದೆ. ಅಂದ್ರೆ ಹಾಕಿ ನಮ್ಮ ಭಾರತ ದೇಶದ ಕ್ರೀಡೆ ಯಾವುದು ಅಂತ ಒಂದು ಪ್ರಶ್ನೆ ನಿಮ್ಗೆ ಹಾಕಿದಾಗ ನಿಮ್ಗೆಲ್ಲರೂ ಬರ್ತಕ್ಕಂಥದ್ದು ಯಾವುದು? ಹಾಕಿ. ಸೊ ಹಾಗಾದ್ರೆ ಹಾಕಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಾ? ಇಲ್ಲ, ಇದು ಇಂಗ್ಲೆಂಡಿನಲ್ಲಿ ಹುಟ್ಟಿರ್ತಕ್ಕಂಥ ಕ್ರೀಡೆ. ನಮ್ಮ ಭಾರತ ದೇಶದಲ್ಲಿ ಯಾಕೆ ಜನಪ್ರಿಯಗೊಳಿತು, ಯಾಕೆ ತನ್ನ ಹೆಸರನ್ನ ಗಳಿಸ್ತು, ಯಾಕೆ ನಮ್ಮ ಭಾರತ ದೇಶದ ಕ್ರೀಡೆ ಅಂತ ನಾವು ಅನ್ಕೊಂಡ್ವಿ ಅನ್ನೋ ವಿಚಾರವನ್ನ ನಿಮಗೆಲ್ಲ ಇವತ್ತು ನಾನು ತಿಳಿಸ್ತೀನಿ. ಮುಖ್ಯವಾಗಿ ಹಾಕಿ ಅಂತಕ್ಕಂಥದ್ದು ಇದು ಇಂಗ್ಲೆಂಡಿನಲ್ಲಿ ಹುಟ್ಟಿರ್ತಕ್ಕಂಥದ್ದು. ಇದು ಸುಮಾರು ಇದರ ಇತಿಹಾಸವನ್ನು ನೋಡಿದಾಗ ಸುಮಾರು 4,000 ಇತಿಹಾಸಗಳನ್ನು ನಾವು ನೋಡಬಹುದು. 478 ಕ್ರಿಸ್ತಪೂರ್ವ 478ರಲ್ಲಿ ಥೆಮಿಸ್ಟ್ರೋಕಲ್ಸ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಅಲ್ಲಿ ಒಂದು ಕಟ್ಟಡ ಇದೆ. ಆ ಗೋಡೆಯ ಕೆಳಭಾಗದಲ್ಲಿ 6 ಜನ ಒಂದು ಹಾಕಿ ಸ್ಟಿಕ್ ಅನ್ನ ಹಿಡಿದಿರ್ತಕ್ಕಂಥದ್ದನ್ನ ನಾವು ಚಿತ್ರಗಳನ್ನ ನೋಡಬಹುದು. ಜೊತೆಗೆ ಈಜಿಪ್ಟಿನ ನೈಲ್ ಕಣಿವೆಯಲ್ಲಿರ್ತಕ್ಕಂತಹ ಬೆನ್ ಹಸಿನ್ ಅಂತಕ್ಕಂತಹ ಗೋರಿಗಳಲ್ಲೂ ಸಹಿತ ಈ ಚಿತ್ರವನ್ನು ನಾವು ನೋಡಬಹುದು. ಅಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ. ಸೊ ಈ ಚಿತ್ರ ಸುಮಾರು 4,000 ವರ್ಷಗಳ ಇತಿಹಾಸದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಇದರ ಇತಿಹಾಸ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನಾವು ಮೊದಲನೇದಾಗಿ ಹಾಕಿ ಆಟದ ಇತಿಹಾಸದಲ್ಲಿ ತಿಳ್ಕೊಂತೀವಿ. ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಆಟದ ಇತಿಹಾಸವನ್ನು ನಾವು ನೋಡ್ತೀವಿ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಕೆಲವೊಂದು ಕ್ರೀಡೆಗಳಾಗಿರ್ತಕ್ಕಂಥದ್ದು ಹಾಕಿ ಆಗಿರ್ಬೋದು, ಖೋ-ಖೋ, ಕಬಡ್ಡಿ, ಚೆಸ್, ಕುದುರೆ ಸವಾರಿ ಇಂತಹ ಕೆಲವೊಂದು ಕ್ರೀಡೆಗಳು ಏನಿದಾವಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಹುಟ್ಟಿದೆ. ಸೊ ಇದರ ಇತಿಹಾಸವನ್ನು ನೋಡಿದಾಗ ನಾವು ಸಾಮಾನ್ಯವಾಗಿ ಹಾಕಿ ಇದು ಕಬಡ್ಡಿ ಮತ್ತು ಖೋ-ಖೋ ಆಟಗಳನ್ನ ಮಹಾಭಾರತ ಮತ್ತು ಪುರಾಣಗಳ ದ್ವಾಪರ ಯುಗದಲ್ಲಿ ನಾವು ನೋಡ್ತೀವಿ. ಸೊ ಅಲ್ಲಿ ಈ ಒಂದು ಆಟದ ಪದ್ಧತಿಗಳನ್ನು ನೋಡ್ತೀವಿ. ಹಂಗೆ ಇಂಗ್ಲೆಂಡಿನಲ್ಲಿ ಇದರ ಇತಿಹಾಸವನ್ನು ಸಹಿತ ಸುಮಾರು ವರ್ಷಗಳ ಹಿಂದೆನೇ ಸಹಿತ ಅವರು ನೋಡ್ತಾ ಇದ್ರು. ಸೊ ಇಲ್ಲಿ ಇತಿಹಾಸ ಜೊತೆಗೆ ಅಲ್ಲಿ ಏನು ಆಟದ ವೈಖರಿ ಹಿಂಗಿತ್ತು ಹಾಕಿ ಆಟದ ಬಗ್ಗೆ ಅಂದ್ರೆ ಅದನ್ನ ಕೆರಿಟಿಸನ್ ಅಂತಕ್ಕಂಥದ್ದನ್ನ ಹೆಸರಿಂದ ಕರೀತಾರೆ. ಸೊ ಇದು ಫ್ರೆಂಚ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಹೂಕೇಟ್ ಅಂತಕ್ಕಂಥ ಒಂದು ಫ್ರೆಂಚ್ ಭಾಷೆ. ಸೊ ಅದರಿಂದ ಇದು ಬಳಕೆಗೆ ಬಂತು ಅಂತ ಹೇಳ್ತಾರೆ. ಸೊ ಹೂಕೇಟ್ ಅಂತಕ್ಕಂಥ ಪದದ ಫ್ರೆಂಚ್ ಭಾಷೆಯ ಮುಂದಿನ ರೂಪವೇ ಹಾಕಿ ಅಂತಕ್ಕಂಥದ್ದಾಗಿರೋದು. ಇನ್ನು ಮುಖ್ಯವಾಗಿ ಹೇಳೋದಾದ್ರೆ ಈ ಒಂದು ಹಾಕಿಯ ಅರ್ಥವನ್ನು ನಮ್ಮ ಕನ್ನಡದಲ್ಲಿ ಹೇಳೋದಾದ್ರೆ ಕುರಿ ಕಾಯುವನ ದೋಟಿ ಅಂತ ಕರೀತಾರೆ. ಅಂದ್ರೆ ನಾವು ಸಾಮಾನ್ಯವಾಗಿ ನಾವು ಸಣ್ಣವರಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೋಲ್ ಹಿಡಿತಾ ಇದ್ವಿ, ಇನ್ನೊಂದು ಸಣ್ಣ ಒಂದು ಕೋಲು ಅದನ್ನ ತಳ್ತಾ ಹೋಗ್ತಿದ್ವಿ. ನಾವು ಸುಮ್ಮನೆ ಅದನ್ನ ತಳ್ತಾ ಹೋಗೋದು, ಆಮೇಲೆ ಇನ್ನೊಬ್ಬನ ತಳ್ತಾ ಹೋಗೋದು, ಅದಕ್ಕೊಂದಿಷ್ಟು ಏರಿಯಾ ಮಾಡಿಟ್ಟಿದ್ವಿ, ಹಾಗೆ ತಳ್ತಾ ಹೋಗೋದು. ಸೊ ಅಲ್ಲಿ ಒಂದು ಕೋಲ್ ಇಡ್ತಾ ಇದ್ದ, ಅದನ್ನ ತಳ್ಳುವಾಗ ಅವ್ನು ಬಂದು ನಮ್ಮನ್ನ ಮುಟ್ಟಿದ್ರೆ ನಾವು ಔಟ್ ಆಗ್ತಾ ಇದ್ವಿ. ಸೊ ಅದು ಏನಾಗಿತ್ತಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಕ್ರೀಡಾಪಟು ಅದನ್ನ ತಳ್ಳುವ ಸಂದರ್ಭದಲ್ಲಿ ಮುಟ್ಟಿದ್ರೆ ಅವ್ನು ಔಟ್. ಒಂದ್ ವೇಳೆ ಹಂಗೆ ಅವ್ನು ಮುಗಿಸ್ಕೊಂತ ಹೋದ್ರೆ ಅದ್ರ ಜೊತೆಗೆ ನಾವು ಹೋಗ್ತಾ ಹೋಗ್ತೀವಿ. ಹಿಂಗೆ ಆ ಒಂದು ಪದ್ಧತಿ ನಾವು ಸಣ್ಣವರಿದ್ದಾಗ ಆಡ್ತಾ ಇದ್ವಿ. ಸೊ ಈಗಲೂ ಅದೇ ಪದ್ಧತಿನೇ ಮುಂದೆ ಈ ಹಾಕಿ ಅಂತಕ್ಕಂಥದ್ದು ಪ್ರಚಲಿತ ಬಂತು ಅಥವಾ ಬಳಕೆಗೆ ಬಂದು ತನ್ನ ಇತಿಹಾಸವನ್ನ ತಿಳಿಸ್ಲಿಕ್ಕೆ ಇದೊಂದು ಏನೋ ಸಣ್ಣ ಕ್ಲೂ ಅಂತ ಅನ್ಸುತ್ತೆ ಹೇಳ್ಬೋದು. ಇನ್ನ ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಇದು ಹೆಂಗಪ್ಪ ಇಂಗ್ಲೆಂಡ್ನಲ್ಲಿ ಹೆಂಗೆ ಆಡ್ತಾ ಇದ್ರು ಅಂದ್ರೆ ಒಂದು 60ರಿಂದ 100 ಜನ, ಸುಮಾರು 60ರಿಂದ 100 ಜನ ಆಟ ಆಡ್ತಾ ಇದ್ರು. ಅದು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸುಮಾರು ದೂರದವರೆಗೆ ಇದನ್ನ ಆಡ್ತಾ ಹೋಗ್ತಾ ಇದ್ರು. ಅಂದ್ರೆ ಒಂದು ಎಲ್ಲರೂ ಗೋಲ್ ಹಿಡ್ಕೊಳ್ಳೋದು, ಒಂದು ಬಾಲ್ ಹಿಡ್ಕೊಳ್ಳೋದು, ಅಲ್ಲಿಂದ ಅಲ್ಲಿಗೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಆಟವನ್ನು ಆಡ್ತಕ್ಕಂಥ ಒಂದು ಸ್ಪರ್ಧಾ ಮನೋಭಾವ, ಒಂದು ಭಾವೈಕ್ಯತೆಯ ಭಾವವನ್ನು ಮೂಡಿಸ್ತಕ್ಕಂಥ ಈ ಒಂದು ಕ್ರೀಡೆ ಹಿಂಗೆ ಇಂಗ್ಲೆಂಡಿನ ಸ್ಥಳಗಳಲ್ಲಿ ಬಳಕೆ ಬಂತು. ಇಂಥ ಒಂದು ಇತಿಹಾಸವನ್ನು ನಾವು ನೋಡಿದಾಗ ಪ್ರತಿಯೊಂದು ಆಟದ ಇತಿಹಾಸದಲ್ಲೂ ಸಹಿತ ಇರ್ತಕ್ಕಂಥ ಒಂದು ಪದ್ಧತಿಗಳನ್ನೇ ಈ ಒಂದು ಹಾಕಿ ಇದರಲ್ಲಿ ಸಹಿತ ನಾವು ನೋಡ್ತೀವಿ. ಸೊ ಹಾಕಿ ಏನಪ್ಪಾ ಅಂದ್ರೆ 1908ರಲ್ಲಿ ನಡೀತಕ್ಕಂಥ ಲಂಡನ್ ಒಲಿಂಪಿಕ್ಸ್ ಇದು
ಬಳಕೆಗೆ ಬಂದ ಹಾಗೆ ಇದನ್ನು ಫಸ್ಟ್ ನಾವು ಒಲಿಂಪಿಕ್ಸ್ ಸೇರ್ಪಡೆ ಆಗಿದೆ ಯಾವಾಗ ಅಂದ್ರೆ 1908 ಲಂಡನ್ ಒಲಿಂಪಿಕ್ಸ್ನಲ್ಲಿ ಈ ಹಾಕಿ ಆಟವನ್ನು ಸೇರ್ಪಡೆಗೊಳಿಸಿದೆ. ಸೊ ಇಲ್ಲಿ ಹಾಕಿ ಆಟವನ್ನು ಸೇರ್ಪಡೆಗೊಂಡ ಮೇಲೆ ಅದು ಮುಂದಿನ ಪ್ರತಿ ವರ್ಷನೂ ಸಹಿತ ಏನಾಗ್ತಂದ್ರೆ 4 ವರ್ಷಕ್ಕೊಂದು ಹಾಕಿ ಆಟವನ್ನು ಆಡ್ತಾನೆ ಬಂದು 1928ರಿಂದ 1956ರವರೆಗೆ ನಮ್ಮ ಭಾರತ ದೇಶದವರು ಸಹಿತ ಈ ಒಂದು ಹಾಕಿ ಆಟವನ್ನು ಆಡಿ ಆ ಒಂದು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿ ಸತತ 6 ಬಾರಿ ಚಿನ್ನದ ಪದಕವನ್ನು ಪಡೆದದ್ದು. ಉದ್ದೇಶ ಇವತ್ತು ಇಡೀ ಪ್ರಪಂಚದಲ್ಲಿಯೇ ನಮ್ಮ ದೇಶವನ್ನ ಕ್ರೀಡೆಯ ಮೂಲಕ ಪರಿಚಯ ಮಾಡಿಕೊಟ್ಟಿದ್ದು ಅಂದ್ರೆ ಹಾಕಿ ಆಟ. ಸೊ ಇದೇ ಒಂದು ಕಾರಣ ನಾವು ಇವತ್ತು ನಮ್ಮ ಭಾರತ ದೇಶದ ಕ್ರೀಡೆ ಯಾವುದು ಅಂತ ಹೇಳಿದ್ರೆ ಹಾಕಿ ಅಂತ ಹೇಳಿ. ಸೊ ಕಾರಣ ಅಂದ್ರೆ ನಮ್ಮ ದೇಶವನ್ನ ಕ್ರೀಡೆಯ ಮೂಲಕ ಪರಿಚಯ ಮಾಡಿಕೊಡ್ತು ಹಾಕಿ. ಅದು ಈ ತರ ಒಂದು ಇತಿಹಾಸ ಹೊಂದಿರತಕ್ಕಂಥ ಹಾಕಿ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿರ್ತಕ್ಕಂಥದ್ದನ್ನ ಯಾವ ರೀತಿ ಬೆಳವಣಿಗೆ ಆಗ್ತಕ್ಕಂಥದ್ದನ್ನು ಸಹಿತ ನಾವು ನೋಡ್ತೇವೆ. ಇವತ್ತು ಅದೇ ಒಬ್ಬ ಹಾಕಿ ಕ್ರೀಡಾಪಟುವಿನ ಈಗಾಗಲೇ ನಾನು ಹೇಳಿದ್ದೇನೆ ಲಾಸ್ಟ್ ಕ್ಲಾಸಲ್ಲಿ, ಧ್ಯಾನ್ ಚಂದ್ ಅಂತಕ್ಕಂಥ ಮಹಾ ಸೇನಾ ಒಂದು ಸೈನಿಕ ಆಡಿ ಮುಂದೆ ಮೇಜರ್ ಆಗಿರ್ತಕ್ಕಂಥವ್ರು ಧ್ಯಾನ್ ಚಂದ್ ಅವರು. ಸೊ ಅವರು ಪಂಜಾಬ್ನ ಇರ್ತಕ್ಕಂಥವ್ರು. ಅವ್ರನ್ನ ನಾವು ನೋಡಿದಾಗ ಅವರ ಒಂದು ಆಟದ ವೈಖರಿಯನ್ನು ನೋಡಿ ನಮ್ಮ ದೇಶ ಸುಮಾರು ಸಾರಿ ಚಿನ್ನದ ಪದಕವನ್ನು ಪಡೆಯಲಿಕ್ಕೆ ಯಶಸ್ಸನ್ನು ಗಳಿಸಿತು. ಸೊ ಅದೇ ಒಂದು ಉದ್ದೇಶವಾಗಿ ಅವರು ಹುಟ್ಟಿದ ಹಬ್ಬವನ್ನೇ ನಾವು ಏನ್ ಮಾಡ್ತೇವೆ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಆಚರಿಸ್ತೇವೆ. ಅದೇ ಕ್ರೀಡೆಯಿಂದ ರಾಷ್ಟ್ರೀಯ ಕ್ರೀಡೆ ಅಂತ ಹೇಳಿ ನಾವು ನೋಡ್ತೇವೆ. ಭಾರತದಲ್ಲಿ ನಾವು ನೋಡೋದಾದ್ರೆ ಮುಖ್ಯವಾಗಿ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಇದು ನಮ್ಮ ಭಾರತ ದೇಶಕ್ಕೆ ಕಾಲಿಟ್ಟು. ಅವಾಗ ಬ್ರಿಟಿಷರ ಸ್ವಾಧೀನದಲ್ಲಿರ್ತಕ್ಕಂಥ ನಾವುಗಳು ಹಾಕಿಯನ್ನ ಮೊದಲು ಪರಿಚಯ ಮಾಡಿಕೊಂಡಿರ್ತಕ್ಕಂಥವ್ರು. ಪರಿಚಯ ಏನಪ್ಪ ಅಂದ್ರೆ ಮೊದಲು ನಮ್ಮ ಭಾರತ ದೇಶದಲ್ಲಿ ಸೈನಿಕರು ಈ ಒಂದು ಆಟವನ್ನು ಆಡ್ತಾ ಇದ್ರು. ಸೊ ಅದರ ಜೊತೆಯಲ್ಲೇ ಆಮೇಲೆ ಎಲ್ಲ ಒಂದು ರಾಜ್ಯಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸಹಿತ ಈ ಹಾಕಿ ಕ್ರೀಡೆ ಬಳಕೆ ಪ್ರಾರಂಭ ಆಯಿತು. ಅಂದ್ರೆ ನಮ್ಮ ಭಾರತ ದೇಶ 1928ಕ್ಕೆ ಒಲಿಂಪಿಕ್ಸ್ ನಲ್ಲಿಂದ ಭಾಗವಹಿಸಿ ಅಲ್ಲಿಂದ ಸತತ 6 ಬಾರಿ ಚಿನ್ನದ ಪದಕವನ್ನು ಗಳಿಸಿ ಒಟ್ಟು 8 ಬಾರಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಗಳಿಸತಕ್ಕಂಥ ಕ್ರೀಡೆ ಹಾಕಿ ಆಗಿರ್ತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಇನ್ನ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಹಾಕಿ ಸಂಸ್ಥೆ ಸ್ಟಾರ್ಟ್ ಆಯಿತು. ಅದು ಕೋಲ್ಕತ್ತಾದಲ್ಲಿ ಪ್ರಾರಂಭ ಆಯಿತು. ಈ ಒಂದು ಹಾಕಿ ಕ್ರೀಡೆ ಅಂತಕ್ಕಂಥದ್ದು 1925ರಲ್ಲಿ ಭಾರತದಲ್ಲಿ ಹಾಕಿ ಸಂಸ್ಥೆ ಸ್ಥಾಪನೆಯಾಗಿ ಅದರ ನಂತರ ಒಂದು ಅಂತಾರಾಷ್ಟ್ರೀಯ ಹಾಕಿ ಸದಸ್ಯತ್ವವನ್ನು ಪಡೆಯಿತು. ಅಂದ್ರೆ 28ಕ್ಕೆ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಂದ್ರೆ 1925ರಲ್ಲಿ ಏನಾಯ್ತಪ್ಪ ಅಂದ್ರೆ ಭಾರತ ದೇಶ ಹಾಕಿಯಲ್ಲಿ ಅದಕ್ಕೆ ಒಂದು ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಒಂದು ಸಮಿತಿಯಲ್ಲಿ ಸದಸ್ಯತ್ವವನ್ನು ಪಡೆಯಬೇಕಾಗಿತ್ತು. ಅಂದ್ರೆ ಯಾವುದೇ ಆಟದಲ್ಲೂ ಸಹಿತ ಸದಸ್ಯತ್ವವನ್ನು ಪಡೆಯಲೇಬೇಕು. ನಾವೊಂದು ಸಣ್ಣ ಶಾಲೆಗಳಿಗೆ ನಾವೆಲ್ಲ ಶಾಲೆಗೆ ಇದೊಂದು ಶಾಲೆ, ಈ ಶಾಲೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ತಾಲೂಕಾ ಮಟ್ಟದಲ್ಲಿ ನಮ್ಮ ಶಾಲೆಯನ್ನ ಒಂದು ನೋಂದಣಿ ಮಾಡ್ತೀವಿ. ಸೊ ನಾವು ಪ್ರತಿ ವರ್ಷವೂ ಸಹಿತ ನೋಂದಣಿ ಪ್ರಕ್ರಿಯೆಯನ್ನು ಮಾಡ್ತೀವಿ. ಆ ನೋಂದಣಿ ಆದ್ಮೇಲೆ ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅರ್ಹರು. ಸೊ ಹೀಗೆ ನಾವು ಸಹಿತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಭಾರತ ದೇಶದ ಸದಸ್ಯತ್ವವನ್ನು 1925ರಲ್ಲಿ ಪಡೆಯಿತು. ಅದು ಕೋಲ್ಕತ್ತಾದವರು ಈ ಒಂದು ಹಾಕಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ನಾವು ಇತಿಹಾಸದಲ್ಲಿ ನೋಡಬಹುದು. ಇನ್ನ ಆಟದ ಒಂದು ಪರಿಚಯವನ್ನು ನೋಡ್ಬೇಕಾದ್ರೆ ಇದನ್ನ ಹುಲ್ಲಿನಲ್ಲಿ ಫಸ್ಟ್ ಹುಲ್ಲಿನ ಒಂದು ಅಂಕಣಗಳಲ್ಲಿ ಆಡ್ತಾ ಇದ್ರು, ಅಂದ್ರೆ ಮೈದಾನಗಳಲ್ಲಿ ಆಡ್ತಾ ಇದ್ರು. ಜೊತೆಗೆ ಇದನ್ನ ನಾವು ಏನಪ್ಪ ಅಂದ್ರೆ ಪಾಲಿಗ್ರಾಸ್ ಅಂತ ಕರಿತೀವಿ ನಾವು. ಸೊ ಅಲ್ಲಿ ಇದನ್ನ ಆಡ್ತಾ ಇದ್ರು. ಆಮೇಲೆ ಜೊತೆಗೆ ಅಸ್ಟ್ರೋಟ್ರಾಫ್ ಅಂತ ಹೇಳಿ ಕೃತಕವಾಗಿರ್ತಕ್ಕಂಥ ಹುಲ್ಲಿನ ಹುಲ್ಲಿನ ಒಂದು ಮೈದಾನದಲ್ಲಿ ನಾವು ಹಾಕಿಯನ್ನು ಆಡೋದನ್ನ ನೋಡ್ಬೋದು. ಇದು ನಿಮಗೆ ನಾವು ನೋಡ್ತಾ ಇರುವಾಗೆ ಇದು ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಕಂಠೀರವ ಸ್ಟೇಡಿಯಂ ಹತ್ರ ಇದೆ. ಅಲ್ಲಿ ಒಂದು ಹಾಕಿ ಚೆನ್ನಾಗಿದೆ. ಅದು ನಾವು ಹಾಕಿಯನ್ನ ಪ್ರವಾಸ ಮಾಡಿದಾಗ ಅಲ್ಲಿ ನೋಡಿದ್ವಿ. ಸೊ ಅಲ್ಲಿರ್ತಕ್ಕಂಥ ನಾವು ಆ ಒಂದು ಗ್ರೌಂಡ್ ಅಲ್ಲಿ ಬರೀ ಕಾಲಿಗೆ ಆಡಂಗಿಲ್ಲ. ಹಾಕಿ ಶೂಸ್, ಹಾಕೀಸ್ ಎಲ್ಲ ಗಾರ್ಡ್ಸ್ ಎಲ್ಲದನ್ನ ನಾವು ಇಕ್ವಿಪ್ಮೆಂಟ್ ಅನ್ನ ಬಳಕೆ ಮಾಡಿಕೊಂಡು ವೇರ್ಸ್ಗಳನ್ನ ಬಳಕೆ ಮಾಡಿಕೊಂಡು ಆ ಒಂದು ಮೈದಾನಕ್ಕೆ ಇಡಬೇಕಿತ್ತು. ಅಂತ ಒಂದು ಸುಸಜ್ಜಿತ ಮೈದಾನ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂ ಹತ್ರ ಇದೆ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಕ್ರೀಡಾಂಗಣಗಳು ಸಹಿತ ಹಾಕಿ ಕ್ರೀಡಾಂಗಣಗಳನ್ನು ನಾವು ನೋಡಬಹುದು. ಅದರಲ್ಲಿ ಅಸ್ಟ್ರೋಟರ್ಫ್ ಅಂತಕ್ಕಂಥ ಒಂದು ಕೃತಕ ಒಂದು ಹುಲ್ಲಿನ ಹಾಸಿಗೆಯನ್ನ ಹುಲ್ಲಿನ ಮೈದಾನವನ್ನು ಸಹಿತ ನೋಡಬಹುದು. ನಾವು ಜೊತೆಗೆ ಇನ್ನೊಂದು ಪಾಲಿಗ್ರಾಸ್ ಅಂತಕ್ಕಂಥದ್ದನ್ನು ಸಹಿತ ಕಾಣ್ತೇವೆ. ಸೊ ಇದು ಒಂದು ಹಾಕಿ ಆಟದ ಒಂದು ಮೈದಾನದ ಬಗ್ಗೆ ನಾವು ನಿಮಗೆ ಪರಿಚಯ ಇರತಕ್ಕಂಥದ್ದು.
ಇನ್ನು ಹಾಗೆ ನಾವು ಬಿಡೋದಾದ್ರೆ ಇದರ ಜೊತೆಗೆ ಇದು ಒಟ್ಟು ಹಾಕಿ ಆಟ ಒಂದು ಅಂಕಣ ಎಷ್ಟಿರ್ತದಪ್ಪ ಅಂದ್ರೆ ನಾವು ನೋಡಿದ ಹಾಗೆ ಇಲ್ಲಿ 91.40 ಮೀಟರ್ ಇದು ಮತ್ತು 55 ಮೀಟರ್ ಉದ್ದ. ಇಷ್ಟು ನಾವು ಇದರ ಉತ್ತರಗಳನ್ನು ನೋಡ್ತೀವಿ. ಇನ್ನು ಗಜಗಳಲ್ಲಾದ್ರೆ 100 ಇಂಟು ಒಂದು ಗಜ ಅಂದ್ರೆ ಟೋಟಲ್ ಎಷ್ಟಿರ್ತದೆ? ಒಂದು ಗಜಕ್ಕೆ ಒಂದು ಗಜ ಅಂದ್ರೆ 3 ಅಡಿ ಅಂತ ಕರಿತೀವಿ, ಅಂದ್ರೆ ಇಂಗ್ಲಿಷ್ ನಲ್ಲಿ 2 ಅಡಿ ಅಂತ ಕರಿತೀವಿ. ಸೊ ಇಷ್ಟು ಉದ್ದ ಇರ್ತಕ್ಕಂಥದ್ದು ನಾವು ನೋಡಬಹುದು. ಇದು ಆಯತಾಕಾರವಾಗಿರ್ತತಿ. ನಾವು ನೋಡಿದ್ವಿ ಹಾಕಿ ಒಂದು ಅಂಕಣ ನೋಡಿ ಆ ಒಂದು ಆಯತಾಕಾರದಲ್ಲಿ ಈ ಒಂದು ಕ್ರೀಡೆ ಇರುತ್ತೆ. ನೆಕ್ಸ್ಟ್ ಎರಡೂ ದಿಕ್ಕಿನಲ್ಲಿ ಒಂದೊಂದು ಗೋಲ್ ಪೋಸ್ಟ್ ಇರುತ್ತೆ. ಜೊತೆಗೆ ಇದರ ಮುಂಭಾಗದಲ್ಲಿ ಒಂದು ಅರ್ಧ ವೃತ್ತದ ಗೋಲಾಕಾರದಲ್ಲಿ ಡಿ ಕ್ಷೇತ್ರದ ಒಂದು ವೃತ್ತಖಂಡ ಇರುತ್ತದೆ, ನೀವು ನೋಡೋದ ಹಾಗೆ. ಜೊತೆಗೆ ಇಲ್ಲಿ ಪ್ರತಿಯೊಂದು ಗೋಲಿನ ಮಧ್ಯದಿಂದ 6.40 ಮೀಟರ್ ಪೆನಾಲ್ಟಿ ಒಂದು ಚುಕ್ಕಿಯನ್ನು ಹಾಕಿರ್ತಾರೆ. ಸೊ ಅದನ್ನು ಯಾಕೆ ಹಾಕಿರ್ತಾರೆ ಅಂದ್ರೆ, ಸೊ ಆ ಪೆನಾಲ್ಟಿ ಕಾರ್ನರ್ ಇರ್ತಕ್ಕಂಥ ಉದ್ದೇಶ ಇಷ್ಟೇ. ಅಲ್ಲಿ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಪೆನಾಲ್ಟಿ ಆ ಒಂದು ಡಿ ಸರ್ಕಲ್ ಒಳಗೆ ಏನಾದರೂ ಪೌಲ್ಸ್ಗಳಾದಾಗ ಅಲ್ಲಿ ಏನಾಗುತ್ತೆ, ಪೆನಾಲ್ಟಿಯನ್ನು ಕೊಡ್ತಕ್ಕಂಥದ್ದನ್ನ ಅಪೋನೆಂಟ್ ಪ್ಲೇಯರ್ ಪೆನಾಲ್ಟಿಯನ್ನು ಕೊಡ್ತಾರೆ. ಸೊ ಅಲ್ಲಿಂದ ನೇರವಾಗಿ ಗೋಲ್ ಪೋಸ್ಟ್ಗೆ ಗೋಲ್ ಕೀಪರ್ ಮಾತ್ರ ಏನ್ ಮಾಡಬಹುದು, ಗೋಲ್ನ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಸಾಮಾನ್ಯವಾಗಿ ಆಟದ ಸಲಕರಣೆಗಳ ಬಗ್ಗೆ ನೋಡೋದಾದ್ರೆ ಹಾಕಿ ಸ್ಟಿಕ್. ಸೊ ಹಾಕಿ ಸ್ಟಿಕ್ ಹಾಕಿಯನ್ನ 1.5 ಅದರ ಆಕಾರ ಹೆಂಗಿರ್ತದೆ ಅಂದ್ರೆ, ಸೊ ಇದು 1.05 ಮೀಟರ್ ಉದ್ದ ಇರ್ತೈತಿ. ನೆಕ್ಸ್ಟ್ ಇದರ ತುದಿ ಯಾವಾಗಲೂ ಸ್ವಲ್ಪ ಹಿಂದಿಂದ ಡೊಂಕಾಗಿರ್ತದೆ. ಸೊ ಡೊಂಕಾಗಿರ್ತಕ್ಕಂಥ ಉದ್ದೇಶ ಇಷ್ಟೇ, ಇದನ್ನ ಬಾಲ್ ಅನ್ನ ಸಹಿತ ನಾವು ಪುಷ್ ಮಾಡಲಿಕ್ಕೆ ಇದು ನಮಗೆ ಅವಶ್ಯಕವಾಗಿರ್ತದೆ. ಇದು 5 mm ಸುತ್ತಳತೆ ಇರ್ತತಿ. ಇದನ್ನ ಒಟ್ಟು ಇದರ ತೂಕ ಎಷ್ಟಿರ್ತದಪ್ಪ ಅಂದ್ರೆ 737 ಗ್ರಾಮ್ ಇರ್ತದೆ. ಸೊ ಇದು ಇದರ ಹಾಕಿ ಸ್ಟಿಕ್ಕಿನ ತೂಕ. ಇನ್ನು ಚೆಂಡನ್ನ ಹೇಳೋದಾದ್ರೆ ಇದರ ತೂಕ 156ರಿಂದ 163 ಗ್ರಾಮ್ ಇರ್ತತಿ. 235 ಮಿಲಿಮೀಟರ್ ಸುತ್ತಳತೆ ಇರ್ತತಿ. ಇದರ ಮೇಲೆ ಪ್ಲಾಸ್ಟಿಕ್ ಕವಚ ಇರ್ತತಿ. ಜೊತೆಗೆ ಇದನ್ನ ಹುಲ್ಲಿನಲ್ಲಿ ಆಡುವಾಗ ಚರ್ಮದ ಕವಚಿನಲ್ಲಿರ್ತಕ್ಕಂಥ ಚೆಂಡನ್ನ ಬಳಸ್ತಾರೆ. ಸೊ ಇದು ನಾವು ಹಾಕಿ ಸ್ಟಿಕ್ ಮತ್ತು ಬಾಲ್ ಬಗ್ಗೆ ತಿಳ್ಕೊಳ್ಳೋದು. ಇನ್ನ ಮುಖ್ಯವಾಗಿ ಆಟಗಾರರಿಗೆ ಬೇಕಾಗಿರ್ತಕ್ಕಂಥ ಇತರೆ ಸಲಕರಣೆಗಳೇನಪ್ಪ ಅಂದ್ರೆ, ಅವ್ರಿಗೆ ನಾವು ಸಿಮ್ ಗಾರ್ಡ್ ಅಂತ ಕೊಡ್ತೀವಿ, ಮೌತ್ ಗಾರ್ಡ್ ಅಂತ ಕೊಡ್ತೀವಿ, ಹೆಲ್ಮೆಟ್ ಅಂತ ಕೊಡ್ತೀವಿ, ರಿಸ್ಟ್ ಗಾರ್ಡ್ ಕೊಡ್ತೀವಿ, ಎಲ್ಬೋ ಗಾರ್ಡ್ ಕೊಡ್ತೀವಿ. ಎಲ್ಲವೂ ಸಹಿತ ಹಾಕಿ ಪ್ಲೇಯರ್ಸ್ಗೆ ನಾವು ಕೊಡ್ತೇವೆ. ಸುಮಾರು ಇದು ಒಂದು ಒಬ್ಬ ಹಾಕಿ ಪ್ಲೇಯರ್ಸ್ಗೆ ಅದರಲ್ಲೂ ಗೋಲ್ ಕೀಪರ್ಸ್ಗೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಒಟ್ಟು ವೆಚ್ಚ ಎಷ್ಟಿರ್ತದೆ ಅಂದ್ರೆ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ. ಸೊ ಅಷ್ಟೊಂದು ಇಕ್ವಿಪ್ಮೆಂಟ್ಸ್ ಗಳನ್ನ ನಾವು ಹಾಕಿ ಅಂದ್ರೆ ಅವನ ಒಂದು ವೇರ್ಸ್ ಗಳನ್ನು ನಾವು ನೋಡಬಹುದು. ಹಾಕಿ ಪ್ಲೇಯರ್ಸ್ ವೇರ್ಸ್ ಹಾಕಿ ಸಾಮಾನ್ಯ ಅಟ್ಯಾಕರ್ಸ್, ಫಾಲೋ ಪ್ಲೇಯರ್ಸ್, ಫಾರ್ವರ್ಡ್ ಪ್ಲೇಯರ್ಸ್, ಬ್ಯಾಕ್ವರ್ಡ್ ಪ್ಲೇಯರ್ಸ್ ಸಾಮಾನ್ಯವಾಗಿ ಎಲ್ಬೋ ಗಾರ್ಡ್ಸ್ ಹಾಕ್ತಾರೆ, ರಿಸ್ಟ್ ಗಾರ್ಡ್ ಹಾಕ್ತಾರೆ ಮತ್ತು ಸಿಂಗ್ ಗಾರ್ಡ್ ಹಾಕ್ತಾರೆ, ಶೂಸ್. ಇವು ಸಾಮಾನ್ಯವಾಗಿರ್ತಕ್ಕಂಥ ಈ ವೇರ್ಸ್ಗಳು. ಇದರ ಜೊತೆಗೆ ನಾವು ಪ್ಲೇಯರ್ಸ್ ಗಳ ಜೊತೆಗೆ ಏನಪ್ಪ ಅಂದ್ರೆ ಗೋಲ್ ಕೀಪರ್ಗೆ ಬಹಳಷ್ಟು ಹೆಚ್ಚಿನ ವೇರ್ಸ್ ಗಳನ್ನ ಕೊಟ್ಟಿರ್ತೇವೆ. ಇಲ್ಲಿ ಪ್ರತಿ ತಂಡದಲ್ಲಿ ಒಟ್ಟು 11 ಜನ ಆಟಗಾರ ಇರ್ತಾರೆ. ಜೊತೆಗೆ 4 ಜನ ಸಬ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ಇದ್ದಾರೆ. ಒಟ್ಟು ತಂಡದ ಆಟಗಾರರ ಸಂಖ್ಯೆ ಇದು 16 ಇರ್ತಾರೆ. ಸೊ 11 ಪ್ಲಸ್ 5 ಜನ ಸಬ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ಇರ್ತಾರೆ. ಪಂದ್ಯ 15 ನಿಮಿಷಗಳ 4 ಭಾಗಗಳಲ್ಲಿ ನಡೆಯುತ್ತದೆ. ಮೊದಲನೇ ಮತ್ತು 2ನೇ ಮತ್ತು 3ನೇ 4ನೇ ಭಾಗಗಳ ಮಧ್ಯೆ 2 ನಿಮಿಷಗಳ ವಿರಾಮ ಇರುತ್ತೆ. ಅಂದ್ರೆ 4 ಹಾಫ್ಗಳು ನಡೀತವೆ. ಮೊದಲನೇ ಹಾಫ್, 2ನೇ ಹಾಫ್, 3ನೇ ಹಾಫ್, 4ನೇ. ಈ 4 ಹಾಫ್ಗಳ ಮಧ್ಯೆ 2 ನಿಮಿಷಗಳ ಒಂದು ವಿರಾಮವನ್ನ ಹಾಕಿ ಆಟದಲ್ಲಿ ನೋಡಬಹುದು.
ಇಲ್ಲಿ ಅರ್ಧ ಸಮಯದ ನಂತರ 10 ನಿಮಿಷಗಳ ಮತ್ತೆ ವಿಶ್ರಾಮ ಇರ್ತದೆ. ಆಮೇಲೆ ನಂತರ ಮತ್ತೆ ಇನ್ನೊಂದು ಇನ್ನಿಂಗ್ಸ್ ಮ್ಯಾಚ್ ನಡೀತದೆ. ಇದನ್ನ ನಾವು ಸಾಮಾನ್ಯವಾಗಿ ಪ್ರತಿ ಒಂದು ಆಟದ ಹಾಗೆ ಇದನ್ನು ಸಹಿತ ಮ್ಯಾಚ್ ನ ಒಂದು ನಾಣ್ಯವನ್ನ ಚಿತ್ರಿಸುವುದರ ಮೂಲಕ ಆಟವನ್ನು ಪ್ರಾರಂಭವನ್ನ ಯಾರು ಗೆಲ್ಲುತ್ತಾರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಮ್ಯಾಚ್ ಅನ್ನ ಹಾಕಿ ಬಾಲ್ ನ ಫಾರ್ವರ್ಡ್ ಸ್ಟೇಲ್ ಮಾಡೋದ್ರ ಮೂಲಕ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ನಾವೇನಂದ್ರೆ ಅಂದ್ರೆ ಸೆಂಟರ್ ಪಾಸ್ ಅಂತ ಕರೀತೀವಿ. ಇನ್ನು ಅಂಕಣದ ಮಧ್ಯಭಾಗದಲ್ಲಿ ಚೆಂಡನ್ನ ಸೆಂಟರ್ ಪಾಸ್ ಮಾಡೋ ಮುಖಾಂತರ ಆಟ ಪ್ರಾರಂಭ ಆಗುತ್ತೆ. ಆಟಗಾರರ ಬದಲಾವಣೆಯನ್ನ ಬದಲಿ ಆಟಗಾರರು ಯಾವುದೇ ಆಟಗಾರ ಒಟ್ಟು ಎಷ್ಟು ಬಾರಿ ಆದರೂ ಸಹಿತ ಇಲ್ಲಿ ಮಾಡಬಹುದು. ಚೆಂಡನ್ನ ಸ್ಟಿಕ್ ಹಿಂಭಾಗದಿಂದಲೇ ಅಥವಾ ಕಾಲುಗಳಿಂದಾಗಲಿ ಆಡಬಾರದು. ಅಂದ್ರೆ ಹಾಕಿ ಸ್ಟಿಕ್ ಇರುತ್ತೆ, ಹಾಕಿ ಸ್ಟಿಕ್ಕಿನ ಹಿಂಭಾಗದಿಂದ ಆಡಂಗಿಲ್ಲ, ಅದು ಮುಂಭಾಗದಿಂದಲೇ ಆಡಬೇಕು. ಮತ್ತೆ ಕಾಲುಗಳ ಹಿಂದೆ ಬ್ಯಾಕ್ ಬಂದು ಬಾಲನ್ನ ಟ್ಯಾಕ್ಲಿಂಗ್ ಮಾಡೋದಾಗ್ಲಿ ಮಾಡಿದ್ರೆ ಅದು ಸಹಿತ ಫೌಲ್ ಆಗುತ್ತೆ. ನೆಕ್ಸ್ಟ್ ಪೆನಾಲ್ಟಿ ಕಾರ್ಡ್ ಸಂದರ್ಭದಲ್ಲಿ ರಕ್ಷಕರು ಏನಂದ್ರೆ ಡಿಫೆನ್ಸ್ ಪ್ಲೇಯರ್ಸ್ ಎಷ್ಟಿರ್ತಾರೆ ಅಂದ್ರೆ ಅವರೆಲ್ಲರೂ ಸಹಿತ ಗೋಲ್ ವಲಯದಲ್ಲಿ ಬರೀ 5 ಜನ ಮಾತ್ರ ಇರಬೇಕು, ಅಂದ್ರೆ ಇನ್ಕ್ಲೂಡಿಂಗ್ ಗೋಲ್ ಕೀಪರ್. ಒಟ್ಟು ಉಳಿದ ಆಟದ ಮಧ್ಯಭಾಗದ ಹಿಂದೆ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಇಲ್ಲಿ ಸಾಮಾನ್ಯವಾಗಿ ಇದು ಹಾಕಿಯಲ್ಲಿ ಬಹಳಷ್ಟು ನಾವು ಏನ್ ಮಾಡ್ತೇವೆ ಅಂದ್ರೆ ನಿಯಮಗಳಲ್ಲಿ ಫೈನ್ಗಳನ್ನು ಹಾಕ್ತೇವೆ. ಫೈನ್ ಹಾಕೋದು ಏನಪ್ಪಾ ಅಂದ್ರೆ ಫೈನ್ ಹಾಕೋದು ಮೊದಲನೇ ಒಂದು ಫೈನ್ ಏನಪ್ಪಾ ಅಂದ್ರೆ ಯಾರಾದ್ರೂ ನಾವು ಮಧ್ಯೆ ಇಂಟೆನ್ಷನಲಿ ಟ್ಯಾಕ್ಲಿಂಗ್ ಮಾಡ್ತಕ್ಕಂಥದ್ದು ಏನಾದ್ರು ಕಾಣ್ತಪ್ಪ ಅಂದ್ರೆ ಅಥವಾ ಅಪೋನೆಂಟ್ ಪ್ಲೇಯರ್ ನಿಯರೆಸ್ಟ್ 5 ಫೀಟ್ 3 ಫೀಟ್ ಒಳಗೆ ಇದ್ದಾಗಲೇ ಹಿಟ್ ಮಾಡ್ತಕ್ಕಂಥ ಪೊಸಿಷನ್ಗಳನ್ನ ಪೌಲ್ ಕೊಡ್ತೀವಿ. ಆ ಪೌಲ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ಪೌಲ್ ಕೊಟ್ಟಾಗ ಅವನಿಗೆ ಏನ್ ಮಾಡ್ತಾರೆ ಫ್ರೀ ಹಿಟ್ ಕೊಡ್ತಾರೆ. ಫ್ರೀ ಹಿಟ್ ಅಂದ್ರೆ ಅವನಲ್ಲಿ 5 yards ದೂರ ಇರ್ಬೇಕು, ಅವನು ಹತ್ರ ಬರಂಗಿಲ್ಲ. ಸೊ ಆ ಸಂದರ್ಭದಲ್ಲಿ ಫ್ರೀ ಹಿಟ್ ಅಂತ ಕೊಡ್ತಾರೆ. ಇನ್ನ ತಮ್ಮ ಡಿ ವಲಯದಲ್ಲಿ ತಪ್ಪು ಮಾಡಿದ್ರೆ ಪೆನಾಲ್ಟಿ ಕಾರಣ ಕೊಡ್ತಾರೆ. ಇನ್ನು ಡಿ ವಲಯದಲ್ಲಿ ರಕ್ಷಣಾತ್ಮಕವಾಗಿ ಆಟಗಾರ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದ್ವಿ ಅಂದ್ರೆ ಇಂಟೆನ್ಷನಲಿ ಯಾರಾದ್ರೂ ಗೋಲ್ ಬಾಲ್ ಅನ್ನ ಇಂಟೆನ್ಷನಲಿ ಗೋಲ್ ಆಗ್ತದೆ ಅನ್ನೋ ಇದಕ್ಕೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಕ್ ಹೋದಾಗ ಅದನ್ನ ರೆಫ್ರಿ ಅವ್ರ ಗಮನ ಕೊಟ್ಟು ಆ ಪೆನಾಲ್ಟಿ ಅಂತ ಕೊಡ್ತಾರೆ. ಪೆನಾಲ್ಟಿ ಸ್ಟ್ರೋಕ್ ಅಂತ. ಸೊ ಅಲ್ಲಿ ಗೋಲ್ ಕೀಪರ್ ಮಾತ್ರ ಇರ್ತಾನೆ. ಪೆನಾಲ್ಟಿ ಕಾರ್ನಲ್ಲಿ 5 ಜನ ಡಿಫೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇರ್ತೈತಿ. ಇನ್ನ 23 ಮೀಟರ್ ತಕ್ಕಂತ ಲೈನ್ ಒಳಗೆ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕ ತಪ್ಪಿಗೆ ಎದುರಾಳಿದವನಿಗೆ ಪೆನಾಲ್ಟಿ ಕಾರ್ಡ್ ಕೊಡ್ತಾರೆ. ಹೀಗೆ ಡಿ ವಲಯದಲ್ಲಿ ಮಾಡಿದ್ರೆ ಕಾರ್ನರ್ ಹಿಟ್ ಅಂತ ಕರೀತಾರೆ. ಇಲ್ಲಿ ಅಪಾಯಕಾರಿಯಾಗಿರ್ತಕ್ಕಂಥ ಆಟವನ್ನು ಸಹಿತ ನಾವು ನೋಡ್ಬೇಕಾದ್ರೆ ಹಾಕಿ ಸ್ಟಿಕ್ ಮತ್ತು ಬಾಲ್ ಅದು ಎರಡೂ ಸಹಿತ ಬಹಳಷ್ಟು ರಫ್ ಆಗಿರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯ ನಾವು ಫ್ರೀ ಹಿಟ್ ಮಾಡಿದಾಗ ಅಥವಾ ಸ್ಕೂಪ್ ಮಾಡಿದಾಗ ನಾವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದೊಂದ್ಸರಿ ಅಪಾಯಕಾರಿಯಾಗಿರ್ತಕ್ಕಂಥ ಆಟವನ್ನು ಕೆಲವರು ಆಡ್ತಾರೆ. ಯಾಕಂದ್ರೆ ಅದು ಗಾರ್ಡ್ಗಳಲ್ಲಿ ಇರದೇ ಕೆಲವೊಂದ್ಸರಿ ಏನ್ ನೋಡಿದ್ರೆ ಏನೋ ಬೈ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಆಗಿರ್ಬೋದು ಅಥವಾ ಇಂಟೆನ್ಷನ್ ಆಗಿರ್ಬೋದು ಇಂಥ ಅಪಾಯಕಾರಿಯನ್ನ ಆಟವನ್ನು ಆಡಬಾರದು ಅಂತ ಒಂದು ಮುಖ್ಯ ಉದ್ದೇಶ ಇರುತ್ತೆ. ಆದ್ರೂ ಅಪಾಯಕಾರಿ ಆಟ ಆಡಿದ್ರೆ ಅವರಿಗೆ ಕೆಲವೊಂದು ಕಾರ್ಡ್ಗಳನ್ನು ಕೊಡ್ತಾರೆ. ಮೊದಲನೇದ ಹಸಿರು ಕಾರ್ಡ್ ಅನ್ನು ಕೊಡ್ತಾರೆ. ಹಸಿರು ಕಾರ್ಡ್ ಕೊಟ್ಟರೆ ಗ್ರೀನ್ ಕಾರ್ಡ್ ಕೊಟ್ಟರೆ 2 ನಿಮಿಷ ಹೊರಗಡೆ ಹೋಗ್ಬೇಕು. ಇನ್ನ ಹಳದಿ ಕಾರ್ಡ್ ಕೊಟ್ಟರೆ 5 ನಿಮಿಷ ತಾತ್ಕಾಲಿಕವಾಗಿ ಆಟದಿಂದ ಹೊರಗೆ ಹೋಗ್ಬೇಕು. ಇನ್ನ ರೆಡ್ ಕಾರ್ಡ್ ಕೊಟ್ಟರೆ ಆ ತಂಡದಿಂದ ಆ ಮ್ಯಾಚ್ ಇಂದಾನೆ ಹೊರಗೆ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಒಟ್ಟು ಹಾಕಿ ಆಟದಲ್ಲಿ 3 ಕಾರ್ಡ್ ಅನ್ನು ಬಳಕೆ ಮಾಡ್ತಾರೆ. ಸಣ್ಣ ತಪ್ಪುಗಳು ಏನಾದ್ರು ಆದಾಗ ಹಸಿರು ಕಾರ್ಡ್ ಕೊಟ್ಟು 2 ನಿಮಿಷ ಆಟದಿಂದ ಹೊರಗಿಡ್ತಾರೆ. ಅದರಲ್ಲೇ ಮೇಜರ್ ಮಿಸ್ಟೇಕ್ಸ್ ಆದಾಗ 5 ನಿಮಿಷ ಅಂದ್ರೆ ಹಸಿರು ಕಾರ್ಡ್ ಪಕ್ಷ 5 ನಿಮಿಷ ಹೊರಗಿಡ್ತಾರೆ. ಕೆಂಪು ಕಾರ್ಡ್ ಅನ್ನ ತಂಡದಿಂದ ಪೂರ್ತಿ ಹೊರಗೆ ಅವನ್ನ ಇಡ್ತಾರೆ. ಸೊ ಹೀಗೆ ಗೋಲ್ ಕಳಿಸಿ ಯಾರ ವ್ಯಕ್ತಿ ಹೆಚ್ಚು ಆ ಒಂದು ಅವಧಿಯಲ್ಲಿ ಹೆಚ್ಚು ಗೋಲ್ ಕಳಿಸ್ತಾರೆ ಆ ತಂಡವನ್ನ ಜಯಶಾಲಿ ಇರ್ತಕ್ಕಂಥದ್ದನ್ನು ಘೋಷಿಸ್ತೀವಿ. ಸೊ ಇದು ಹಾಕಿ ಆಟದಲ್ಲಿ ಬರ್ತಕ್ಕಂಥದ್ದನ್ನು ನಾವು ಹಾಕಿ ಆಟದ ಇತಿಹಾಸ ಆಗಿರ್ಬೋದು, ಅಂಕಣದ ಪರಿಚಯ ಆಗಿರ್ಬೋದು, ಉಪಕರಣಗಳ ಪರಿಚಯ ಆಗಿರ್ಬೋದು, ಮತ್ತೆ ನಿಮಗೆ ಆಟವನ್ನು ಯಾವ ರೀತಿ ನಿಯಮಗಳದು, ತಪ್ಪು ಮಾಡಿದಾಗ ನಾವು ಅದಕ್ಕೆ ಶಿಕ್ಷೆ ಕೊಡ್ತೇವೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ನಿಮಗೇನಾದರೂ ಡೌಟ್ಸ್ಗಳಿದ್ರೆ ನನಗೆ ಕರೆ ಮೂಲಕ ಕೇಳಿರಿ. ಜೊತೆಗೆ ಈ ಪಾಠದ ಎಲ್ಲ ಬರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ಸಹಿತ ಬರೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ, ಧನ್ಯವಾದ. जया और आज हम सब हॉकी के बारे में जानेंगे। हॉकी एक आउटडोर में खेलने वाला टीम स्पोर्ट है जिसकी एक टीम से 11 खिलाड़ी खेलते हैं, जिसका लक्ष्य
बॉल को हॉकी स्टिक का इस्तेमाल करते हुए गोल करना होता है। जितनी बार अटैकिंग टीम बॉल को विरोधी शूटिंग सर्कल से गोल के अंदर पहुंचाती है, उतनी बार वो गोल स्कोर में ऐड होता है। हॉकी फील्ड का साइज 91.4 मीटर्स बाय 55 मीटर्स होता है। एक टीम में सभी खिलाड़ी एक तरह के कपड़े पहनते हैं, सिवाय गोलकीपर के। गोलकीपर के लिए जरूरी है कि वो हैंड प्रोटेक्टर, लेग गार्ड, किकर, एब्डोमेन गार्ड और हेड गियर का इस्तेमाल करे। प्लेयर्स की फील्ड पोजीशंस के हिसाब से उनको ये नाम दिए जाते हैं: गोलकीपर, डिफेंडर, मिडफील्डर, अटैकर। हॉकी के कुछ बुनियादी नियम हैं। हर टीम में 18 खिलाड़ी होते हैं, 11 मेन खिलाड़ी और 7 सब्स्टिट्यूट्स होते हैं। हर खिलाड़ी के हाथ में एक हॉकी स्टिक होती है, जिसकी सिर्फ एक साइड से ही बॉल को खेला जा सकता है। अगर बॉल को विरोधी टीम के शूटिंग सर्कल के अंदर से अटैकर द्वारा विरोधी गोल के अंदर खेला जाता है तो उसे गोल माना जाता है। नियमों के मुताबिक 15 मिनट के 4 क्वार्टर होते हैं। इसमें क्वार्टर ब्रेक 2 मिनट का और मध्यांतर 5 मिनट का होता है। लीग मैचेस में ड्रॉ के केस में इक्वल पॉइंट बढ़ जाते हैं, लेकिन नॉकआउट टूर्नामेंट्स में ड्रॉ के केस में पेनल्टी शूटआउट होता है, जो अधिकतम 5 पॉइंट्स का होता है। और अगर पेनल्टी शूटआउट भी ड्रॉ हो जाए, जैसे 5-5, तब सडन डेथ रूल लागू होता है, जिसमें जो टीम स्कोर करके बढ़त हासिल करती है वो जीत जाती है। टाइम खत्म होने पर जिस टीम ने सबसे ज्यादा गोल्स किए हैं वो जीत जाती है। अगर कोई गोल स्कोर नहीं हुआ हो या फिर दोनों टीम्स के इक्वल स्कोर्स हो तो मैच ड्रॉ हो जाता है, जिसका फैसला शूट आउट कॉम्पिटिशन से किया जाता है। पेनल्टीज इस प्रकार हैं: जानबूझकर अपने विरोधी के पास से बॉल को ऐसे हिट करना जिससे वो घायल हो जाए। बॉल को हॉकी स्टिक के राउंड साइड से हिट किया जाए। शूटिंग सर्कल के अंदर ऑफेंस करने पर पेनल्टी कॉर्नर और पेनल्टी स्ट्रोक भी मिल सकते हैं। क्यों? हॉकी सीखना है ना आसान? तो क्या आप हॉकी खेलने के लिए तैयार हैं?